ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಡಕ್ಕಿ ಚೌಚೌ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನಿಮಗೆ ಹೊರಗಡೆಯಿಂದ ಮಂಡಕ್ಕಿ ಚೌಚೌ ತಂದರೆ ಮೆತ್ತಗಾಗ್ಬಿಡುತ್ತೆ, ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಮನೇಲಿ ತಿನ್ನೋ ಅಷ್ಟೊತ್ತಿಗೆ ಮೆತ್ತಗಾಗತ್ತೆ ಅನ್ನೋ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಥರ ಮಂಡಕ್ಕಿನ ನೀವು ಒಂದು ಸಲ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ, ಯಾವುದೇ ಥರ ಮೆತ್ತಗೂ ಆಗೋದಿಲ್ಲ. ಸೊ ಈ ಥರ ಮಂಡಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಂಡಕ್ಕಿ ಚೌಚೌ ಮಾಡೋದಕ್ಕೆ ನಾನು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ. ಸೊ ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದು ನಮ್ಮಮ್ಮ. ತುಂಬ ಈಸಿಯಾಗಿ ಆಗುತ್ತೆ, ಕ್ವಿಕ್ಕಾಗೂ ಆಗುತ್ತೆ. ಸೊ ನೀವು ಮಂಡಕ್ಕಿ ಚೌಚೌ ತಿನ್ನಬೇಕಾದ್ರೆ ಸ್ವಲ್ಪ ಮೆತ್ತಗೆ ಅನಿಸ್ಬಿಡತ್ತೆ, ಮಂಡಕ್ಕಿ ಗರಂ ಅಂತ ಇದ್ರೂ ನಾವೆಲ್ಲದೂ ಮಿಕ್ಸ್ ಮಾಡಿದ್ಮೇಲೆ ಆ ಥರ ಮೆತ್ತಗಾಗ್ಬಿಡುತ್ತೆ ಅನ್ನೋ ಚಿಂತೆನೇ ಬೇಡ. ಸೊ ಈ ಥರ ಮಾಡ್ಕೊಂಡು ಒಂದು ಸಲ ತಿನ್ನಿ, ನೀವು ತುಂಬ ಇಷ್ಟಪಟ್ಟು ಮತ್ತೆ ತಿಂತೀರಾ. ಇಲ್ಲಿ ನಾನು ಒಂದೆರಡು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಹಾಗೆ ಕಾಯಿನ ಹಚ್ಚಿಟ್ಕೊತಾ ಇದ್ದೀನಿ. ಸೊ ನೀವು ಕಾಯಿ ಹಚ್ಚಿಟ್ಕೊಂಡ್ಲೂಬೋದು, ಹಾಗೆ ಕಾಯಿನ ತುರೆಮಣಿಯಲ್ಲಿ ತುರ್ಕೊಂಡ್ಲೂಬೋದು. ಇಲ್ಲಿ ಮಿಕ್ಸಿಗೆ ಹಾಕೋದ್ರಿಂದ ನಾನು ಕಾಯಿನ ಹಚ್ಚಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಸಿಗೆ ಹಾಕೋದಕ್ಕೆ ಕಾಯಿ, ಒಂದು ಬೌಲಷ್ಟು ಕಾಯಿ, ಹಾಗೆ ಒಂದು 4 ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಖಾರನ ನೋಡಿ ಹಾಕ್ಕೊಳ್ಳಿ. ತುಂಬ ಖಾರ ಅನಿಸಿದ್ರೆ ಒಂದು 3 ಮೆಣಸಿನ್ಕಾಯಿ ಸಾಕು. ಮೀಡಿಯಮ್ ಖಾರ ಇದ್ದರೆ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸೊ ಇದು ಮಿಕ್ಸಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನು ಬಳಸಬಾರ್ದು. ಸೊ ನೀರು ಹಾಕ್ಕೊಂಡಿದ್ದಂಗೆ ಹಾಗೆ ಡ್ರೈಯಾಗಿ ಮಿಕ್ಸಿ ಮಾಡಬೇಕು. ಸೊ ಈಗ ಇದು ಮಿಕ್ಸಿ ಆಗಿರೋದನ್ನು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕಿಂಗ್ ಆಯಿಲ್ನ ಬಳಸ್ತಾ ಇದ್ದೀನಿ. ಸೊ ಇದು ಯಾವುದೇ ಥರ ಬಿಸಿ ಆಯಿಲ್ನ ಬಳಸ್ತಾ ಇಲ್ಲ. ಹಾಗೆ ಈರುಳ್ಳಿ, ಕ್ಯಾರೆಟ್ ತುರಿ, ಮಂಡಕ್ಕಿ, ಸ್ವಲ್ಪ ಮಿಕ್ಸ್ಚರು, ಹಾಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕಾಯಿ ಹಾಗೆ ಮೆಣಸಿನ್ಕಾಯಿ ಪೇಸ್ಟು, ಅದನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸೊ ಆ ಪಾತ್ರೆಗೆ ಏನು ನೀವು ಕುಕ್ಕಿಂಗ್ ಆಯಿಲ್ ಬಳಸ್ತೀರ ಸೊ ಅದನ್ನು ಹಾಕ್ಕೊಳ್ಳಿ. ಬಿಸಿ ಆಯಿಲ್ ಏನು ಬೇಡ, ಸೊ ನಾರ್ಮಲ್ ಟೆಂಪ್ರೇಚರ್ ಇರೋ ಥರದ ಆಯಿಲ್ನೇ ಬಳಸಿ. ಇಲ್ಲಿ ನಾನು ಪೇಸ್ಟ್ ಮಾಡಿಟ್ಕೊಂಡಿರೋದನ್ನು ಸ್ವಲ್ಪ ಅಂದರೆ ನಾವು ಇವಾಗ ಎಷ್ಟು ಕ್ವಾಂಟಿಟಿಗೆ ನಾವು ಮಂಡಕ್ಕಿನ ಮಿಕ್ಸ್ ಮಾಡ್ತೀವಿ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಒಂದೇ ಸಲಿಗೆ ಅಷ್ಟು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆಗೆ 1 ದೊಡ್ಡ ಸ್ಪೂನಷ್ಟು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಮಿಕ್ಸ್ ಆದಮೇಲೆ ಸೊ ಈಗ ನೀವು ಮಂಡಕ್ಕಿ ಏನಿರುತ್ತೆ, ಸೊ ಈ ಥರ ನಿಮಗೆ ಮಂಡಕ್ಕಿ ಅಷ್ಟು ಗರಂ ಆಗಿಲ್ಲ ಮಂಡಕ್ಕಿ ಅಂದರೆ ಸ್ವಲ್ಪ ಬಿಸಿಲಿಗಿಡಿ. ಇಲ್ಲ ಅಂದರೆ ಸ್ವಲ್ಪ ಪಾತ್ರೆಯಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ, ಆಮೇಲೆ ಗರಂ ಅನ್ನೋ ಥರ ಆಗುತ್ತೆ. ಸೊ ಈಗ ನೀವು ಸ್ವಲ್ಪನೇ ಮಂಡಕ್ಕಿನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಜಾಸ್ತಿ ಹಾಕ್ಕೋಬೇಕು ಅನ್ನೋದಾದರೆ ಸೊ ನೀವು ಏನು ಕಾಯಿ ಮೆಣಸಿನ್ಕಾಯಿ ಪೇಸ್ಟನ್ನ ಹಾಕ್ಕೊಂಡಿರ್ತೀರಲ್ವ, ಸೊ ಅದನ್ನು ಜಾಸ್ತಿ ಬಳಸಬೇಕಾಗತ್ತೆ. ಇಲ್ಲಿ ನಾನು ಎಷ್ಟು ಪೇಸ್ಟ್ ಹಾಕ್ಕೊಂಡಿದ್ದೀನೋ ಸೊ ಅದಕ್ಕೆ ತಕ್ಕಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಂಡಕ್ಕಿನ. ನಿಮಗಿನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ, ಅಂದರೆ ಎಣ್ಣೆ ಜಾಸ್ತಿ ಅಂತ ಅನಿಸಿದ್ರೆ ನೋಡಿಕೊಂಡು ಸ್ವಲ್ಪ ಮಂಡಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈಗ ಇದು ಮಂಡಕ್ಕಿ ಚೌಚೌ ರೆಡಿಯಾಗಿದೆ. ಸೊ ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ನ ತೊಗೊಂಡಿದ್ದೀನಿ. ನಾನೇನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಮಂಡಕ್ಕಿ, ಸೊ ಅದನ್ನು ಹಾಕ್ಕೊಂಡು ಅದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿ ಮಿಕ್ಸ್ಚರು ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ನೀವೇನು ಮಂಡಕ್ಕಿ ಮಿಕ್ಸ್ ಮಾಡ್ತೀರಾ ಚೌಚೌ ಮಾಡೋದಕ್ಕೆ ಅಂತ, ಸೊ ಅದಕ್ಕೆ ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿಬಿಟ್ರೆ ಬೇಗನೆ ಮಂಡಕ್ಕಿ ಮೆತ್ತಗಾಗ್ಬಿಡುತ್ತೆ. ಸೊ ನೀವು ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈ ಥರ ಹಾಕ್ಕೊಂಡು ತಿಂದರೆ ನಿಮಗೂ ಮಂಡಕ್ಕಿ ಇನ್ನೊಂದು ಸಲ ತಿನ್ನಬೇಕು ಅನಿಸುತ್ತೆ. ಹೊರಗಡೆ ತುಂಬ ಥರ ವೆರೈಟೀಸ್ ಆಫ್ ಚೌಚೌನ ಟ್ರೈ ಮಾಡಿರ್ತೀರ. ಸೊ ಈ ಥರ ಚೌಚೌನ ಒಂದು ಸಲ ಮನೇಲಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಕಾಯಿ ಹಾಗೆ ಮೆಣಸಿನ್ಕಾಯಿ ಇದ್ದೇ ಇರುತ್ತೆ. ಸೊ ಇದನ್ನು ಬಳಸಿ ಮಾಡೋದ್ರಿಂದನೂ ತುಂಬ ಟೇಸ್ಟಿಯಾಗೂ ಇರುತ್ತೆ. ನಿಮಗೇನಾದರೂ ಕಾಯಿ ಮೆಣಸಿನ್ಕಾಯಿ ಪೇಸ್ಟು ಅದು ಉಳಿತು ಅಂದರೆ ನೆಕ್ಸ್ಟ್ ಡೇ ಅಥವಾ ನೀವು ಫ್ರಿಜ್ಜಲ್ಲಿಟ್ಟು ಸಹ ಪಲ್ಯಕ್ಕೆ ಅದಕ್ಕೆಲ್ಲ ಬಳಸ್ಬೋದು. ಸೊ ಅದು ವೇಸ್ಟು ಸಹ ಆಗಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಮಿಕ್ಸ್ ಮಾಡಿಕೊಂಡು ಚೌಚೌನ ಮಾಡ್ಕೋಬೋದು. ಈ ಥರ ಮಂಡಕ್ಕಿ ಚೌಚೌ ಜೊತೆಗೆ ಬಿಸಿಯಾದ ಮೆಣಸಿನ್ಕಾಯಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ರೆಸಿಪಿನ ಟ್ರೈ ಮಾಡಿ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.